ಬೇಹುಗಾರಿಕೆ ಫೇಲ್ಯೂರ್ ಆಗ್ತಿರೋದು ಇದೇ ಮೊದಲಲ್ಲ. ಪಹಲ್ಗಾಮ್ ದಾಳಿ ಬಗ್ಗೆ ಸಚಿವ ಆರ್.ವಿ. ತಿಮ್ಮಾಪುರ ಕೊಟ್ಟಿರುವಂತಹ ಹೇಳಿಕೆ ಇದು. ಕಾರ್ಗಿಲ್ ಯುದ್ಧ ಆದಾಗ ಪುಲ್ವಾಮಾದಲ್ಲಿ ಫೇಲ್ ಆಗಿತ್ತು. ಇವಾಗ ಮತ್ತೆ ದೇಶದಲ್ಲಿ ಬೇಹುಗಾರಿಕೆ ಫೇಲ್ಯೂರ್ ಆಗಿದೆ ಅನ್ನುವಂತಹ ಹೇಳಿಕೆ ಬಾಗಲಕೋಟೆಯಲ್ಲಿ ಸಚಿವ ಆರ್.ವಿ. ತಿಮ್ಮಾಪುರ ಕೊಟ್ಟಿರುವಂತಹ ರಿಯಾಕ್ಷನ್ ಇದು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಅಬಕಾರಿ ಸಚಿವ ಆರ್.ವಿ. ತಿಮ್ಮಾಪುರ ಕೊಟ್ಟಿರುವಂತಹ ಹೇಳಿಕೆ ಇದು. ಆ ದೇಶದಲ್ಲಿ ಬೇಹುಗಾರಿಕೆ ಫೇಲ್ಯೂರ್ ಆಗ್ತಿರೋದು ಇದೇ ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಆಗಿತ್ತು ಕಾರ್ಗಿಲ್ ಯುದ್ಧ ಆದಂತಹ ಸಂದರ್ಭದಲ್ಲಿ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ಬೇಹುಗಾರಿಕೆ ಫೇಲ್ಯೂರ್ ಆಗ್ತಕ್ಕಂಥದ್ದು ಬಿಜೆಪಿ ಸರ್ಕಾರದ ಮೊದಲಲ್ಲ. ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯಿತು, ಪುಲ್ವಾಮಾ ಇದರಲ್ಲಿ ಫೇಲ್ ಆಯಿತು, ಮತ್ತೆ ಇವಾಗ ಇದನ್ನು ಕೇಳಿದರೆ ಹಿಂದೂ ಐ ಡಿ ಕಾರ್ಡ್ ನೋಡಿತು ಗುಂಡು ಹೊಡೆದ್ರು. ಮುಸ್ಲಿಮ್ನ ಕೊಂದಿಲ್ಲ ಅವರು. ಯಾರೇ ಸತ್ರು ಅದನ್ನು ರಾಜಕೀಯವಾಗಿ ಹೆಂಗೆ ಲಾಭ ತಗೋಬೇಕು ಅನ್ನೋದೇ ನಿಮ್ಮ ಧ್ಯೇಯ ಆದರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕಂತೀವಿ? ಏನು ರೀ ಇದು? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸಬೇಕು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದರು. ಏನು ಇದಕ್ಕೆಲ್ಲ ಅಂತಾರೆ? ಚುನಾವಣೆ ಬಂದಾಗ ಕಾರವಾರದಾಗ ಯಾರು ಸತ್ರು ಮುಸ್ಲಿಮೇ ಕೊಂದರು. ಆನಂತರ ಅಸಹಜ ಸಾವತ್ತು ಬಂದು ಆತು ಇಲೆಕ್ಷನ್ ಮಾಡಿದ್ರು. ಹಿಂದೂಗಳನ್ನ ಒಂದು ಉಳಿಸ್ಕೊಳ್ಳೋದು, ಓಟ್ ಹಾಕಿಸ್ಕೊಳ್ಳೋದು, ಇಲೆಕ್ಷನ್ ಮಾಡೋದು ಎಲ್ಲವೂ. ಬೇಹುಗಾರಿಕೆ ಫೇಲ್ಯೂರ್ ಆಗ್ತಿರೋದು ಇದೇ ಮೊದಲಲ್ಲ. ಪಹಲ್ಗಾಮ್ ದಾಳಿ ಬಗ್ಗೆ ಸಚಿವ ಆರ್.ವಿ. ತಿಮ್ಮಾಪುರ ಕೊಟ್ಟಿರುವಂತಹ ಹೇಳಿಕೆ ಇದು. ಕಾರ್ಗಿಲ್ ಯುದ್ಧ ಆದಾಗ ಪುಲ್ವಾಮಾದಲ್ಲಿ ಫೇಲ್ ಆಗಿತ್ತು. ಇವಾಗ ಮತ್ತೆ ದೇಶದಲ್ಲಿ ಬೇಹುಗಾರಿಕೆ ಫೇಲ್ಯೂರ್ ಆಗಿದೆ ಅನ್ನುವಂತಹ ಹೇಳಿಕೆ ಬಾಗಲಕೋಟೆಯಲ್ಲಿ ಸಚಿವ ಆರ್.ವಿ. ತಿಮ್ಮಾಪುರ ಕೊಟ್ಟಿರುವಂತಹ ರಿಯಾಕ್ಷನ್ ಇದು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಅಬಕಾರಿ ಸಚಿವ ಆರ್.ವಿ. ತಿಮ್ಮಾಪುರ ಕೊಟ್ಟಿರುವಂತಹ ಹೇಳಿಕೆ ಇದು. ಆ ದೇಶದಲ್ಲಿ ಬೇಹುಗಾರಿಕೆ ಫೇಲ್ಯೂರ್ ಆಗ್ತಿರೋದು ಇದೇ ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಆಗಿತ್ತು ಕಾರ್ಗಿಲ್ ಯುದ್ಧ ಆದಂತಹ ಸಂದರ್ಭದಲ್ಲಿ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ಬೇಹುಗಾರಿಕೆ ಫೇಲ್ಯೂರ್ ಆಗ್ತಕ್ಕಂಥದ್ದು ಬಿಜೆಪಿ ಸರ್ಕಾರದ ಮೊದಲಲ್ಲ. ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯಿತು, ಪುಲ್ವಾಮಾ ಇದರಲ್ಲಿ ಫೇಲ್ ಆಯಿತು, ಮತ್ತೆ ಇವಾಗ ಇದನ್ನು ಕೇಳಿದರೆ ಹಿಂದೂ ಐ ಡಿ ಕಾರ್ಡ್ ನೋಡಿತು ಗುಂಡು ಹೊಡೆದ್ರು. ಮುಸ್ಲಿಮ್ನ ಕೊಂದಿಲ್ಲ ಅವರು. ಯಾರೇ ಸತ್ರು ಅದನ್ನು ರಾಜಕೀಯವಾಗಿ ಹೆಂಗೆ ಲಾಭ ತಗೋಬೇಕು ಅನ್ನೋದೇ ನಿಮ್ಮ ಧ್ಯೇಯ ಆದರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕಂತೀವಿ? ಏನು ರೀ ಇದು? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸಬೇಕು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದರು. ಏನು ಇದಕ್ಕೆಲ್ಲ ಅಂತಾರೆ? ಚುನಾವಣೆ ಬಂದಾಗ ಕಾರವಾರದಾಗ ಯಾರು ಸತ್ರು ಮುಸ್ಲಿಮೇ ಕೊಂದರು. ಆನಂತರ ಅಸಹಜ ಸಾವತ್ತು ಬಂದು ಆತು ಇಲೆಕ್ಷನ್ ಮಾಡಿದ್ರು. ಹಿಂದೂಗಳನ್ನ ಒಂದು ಉಳಿಸ್ಕೊಳ್ಳೋದು. ಬೇಹುಗಾರಿಕೆ ಫೇಲ್ಯೂರ್ ಆಗ್ತಿರೋದು ಇದೇ ಮೊದಲಲ್ಲ. ಪಹಲ್ಗಾಮ್ ದಾಳಿ ಬಗ್ಗೆ ಸಚಿವ ಆರ್.ವಿ. ತಿಮ್ಮಾಪುರ ಕೊಟ್ಟಿರುವಂತಹ ಹೇಳಿಕೆ ಇದು. ಕಾರ್ಗಿಲ್ ಯುದ್ಧ ಆದಾಗ ಪುಲ್ವಾಮಾದಲ್ಲಿ ಫೇಲ್ ಆಗಿತ್ತು. ಇವಾಗ ಮತ್ತೆ ದೇಶದಲ್ಲಿ ಬೇಹುಗಾರಿಕೆ ಫೇಲ್ಯೂರ್ ಆಗಿದೆ ಅನ್ನುವಂತಹ ಹೇಳಿಕೆ ಬಾಗಲಕೋಟೆಯಲ್ಲಿ ಸಚಿವ ಆರ್.ವಿ. ತಿಮ್ಮಾಪುರ ಕೊಟ್ಟಿರುವಂತಹ ರಿಯಾಕ್ಷನ್ ಇದು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಅಬಕಾರಿ ಸಚಿವ ಆರ್.ವಿ. ತಿಮ್ಮಾಪುರ ಕೊಟ್ಟಿರುವಂತಹ ಹೇಳಿಕೆ ಇದು. ಆ ದೇಶದಲ್ಲಿ ಬೇಹುಗಾರಿಕೆ ಫೇಲ್ಯೂರ್ ಆಗ್ತಿರೋದು ಇದೇ ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಆಗಿತ್ತು ಕಾರ್ಗಿಲ್ ಯುದ್ಧ ಆದಂತಹ ಸಂದರ್ಭದಲ್ಲಿ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ಬೇಹುಗಾರಿಕೆ ಫೇಲ್ಯೂರ್ ಆಗ್ತಕ್ಕಂಥದ್ದು ಬಿಜೆಪಿ ಸರ್ಕಾರದ ಮೊದಲಲ್ಲ. ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯಿತು, ಪುಲ್ವಾಮಾ ಇದರಲ್ಲಿ ಫೇಲ್ ಆಯಿತು, ಮತ್ತೆ ಇವಾಗ ಇದನ್ನು ಕೇಳಿದರೆ ಹಿಂದೂ ಐ ಡಿ ಕಾರ್ಡ್ ನೋಡಿತು ಗುಂಡು ಹೊಡೆದ್ರು. ಮುಸ್ಲಿಮ್ನ ಕೊಂದಿಲ್ಲ ಅವರು. ಯಾರೇ ಸತ್ರು ಅದನ್ನು ರಾಜಕೀಯವಾಗಿ ಹೆಂಗೆ ಲಾಭ ತಗೋಬೇಕು ಅನ್ನೋದೇ ನಿಮ್ಮ ಧ್ಯೇಯ ಆದರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕಂತೀವಿ? ಏನು ರೀ ಇದು? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸಬೇಕು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದರು. ಏನು ಇದಕ್ಕೆಲ್ಲ ಅಂತಾರೆ? ಚುನಾವಣೆ ಬಂದಾಗ ಕಾರವಾರದಾಗ ಯಾರು ಸತ್ರು ಮುಸ್ಲಿಮೇ ಕೊಂದರು. ಆನಂತರ ಅಸಹಜ ಸಾವತ್ತು ಬಂದು ಆತು ಇಲೆಕ್ಷನ್ ಮಾಡಿದ್ರು. ಹಿಂದೂಗಳನ್ನ ಒಂದು ಉಳಿಸ್ಕೊಳ್ಳೋದು, ಓಟ್ ಹಾಕಿಸ್ಕೊಳ್ಳೋದು.
ಬೇಹುಗಾರಿಕೆ ಫೇಲ್ಯೂರ್ ಆಗ್ತಿರೋದು ಇದೇ ಮೊದಲಲ್ಲ. ಪಹಲ್ಗಾಮ್ ದಾಳಿ ಬಗ್ಗೆ ಸಚಿವ ಆರ್.ವಿ. ತಿಮ್ಮಾಪುರ ಕೊಟ್ಟಿರುವಂತಹ ಹೇಳಿಕೆ ಇದು. ಕಾರ್ಗಿಲ್ ಯುದ್ಧ ಆದಾಗ ಪುಲ್ವಾಮಾದಲ್ಲಿ ಫೇಲ್ ಆಗಿತ್ತು. ಇವಾಗ ಮತ್ತೆ ದೇಶದಲ್ಲಿ ಬೇಹುಗಾರಿಕೆ ಫೇಲ್ಯೂರ್ ಆಗಿದೆ ಅನ್ನುವಂತಹ ಹೇಳಿಕೆ ಬಾಗಲಕೋಟೆಯಲ್ಲಿ ಸಚಿವ ಆರ್.ವಿ. ತಿಮ್ಮಾಪುರ ಕೊಟ್ಟಿರುವಂತಹ ರಿಯಾಕ್ಷನ್ ಇದು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಅಬಕಾರಿ ಸಚಿವ ಆರ್.ವಿ. ತಿಮ್ಮಾಪುರ ಕೊಟ್ಟಿರುವಂತಹ ಹೇಳಿಕೆ ಇದು. ಆ ದೇಶದಲ್ಲಿ ಬೇಹುಗಾರಿಕೆ ಫೇಲ್ಯೂರ್ ಆಗ್ತಿರೋದು ಇದೇ ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಆಗಿತ್ತು ಕಾರ್ಗಿಲ್ ಯುದ್ಧ ಆದಂತಹ ಸಂದರ್ಭದಲ್ಲಿ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ಬೇಹುಗಾರಿಕೆ ಫೇಲ್ಯೂರ್ ಆಗ್ತಕ್ಕಂಥದ್ದು ಬಿಜೆಪಿ ಸರ್ಕಾರದ ಮೊದಲಲ್ಲ. ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯಿತು, ಪುಲ್ವಾಮಾ ಇದರಲ್ಲಿ ಫೇಲ್ ಆಯಿತು, ಮತ್ತೆ ಇವಾಗ ಇದನ್ನು ಕೇಳಿದರೆ ಹಿಂದೂ ಐ ಡಿ ಕಾರ್ಡ್ ನೋಡಿತು ಗುಂಡು ಹೊಡೆದ್ರು. ಮುಸ್ಲಿಮ್ನ ಕೊಂದಿಲ್ಲ ಅವರು. ಯಾರೇ ಸತ್ರು ಅದನ್ನು ರಾಜಕೀಯವಾಗಿ ಹೆಂಗೆ ಲಾಭ ತಗೋಬೇಕು ಅನ್ನೋದೇ ನಿಮ್ಮ ಧ್ಯೇಯ ಆದರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕಂತೀವಿ? ಏನು ರೀ ಇದು? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸಬೇಕು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದರು. ಏನು ಇದಕ್ಕೆಲ್ಲ ಅಂತಾರೆ? ಚುನಾವಣೆ ಬಂದಾಗ ಕಾರವಾರದಾಗ ಯಾರು ಸತ್ರು ಮುಸ್ಲಿಮೇ ಕೊಂದರು. ಆನಂತರ ಅಸಹಜ ಸಾವತ್ತು ಬಂದು ಆತು ಇಲೆಕ್ಷನ್ ಮಾಡಿದ್ರು. ಹಿಂದೂಗಳನ್ನ ಒಂದು ಗುಡಿಸ್ಕೊಳ್ಳೋದು, ಓಟ್ ಹಾಕಿಸ್ಕೊಳ್ಳೋದು, ಇಲೆಕ್ಷನ್ ಮಾಡೋದು ಎಲ್ಲವೂ. ಬೇಹುಗಾರಿಕೆ ಫೇಲ್ಯೂರ್ ಆಗ್ತಿರೋದು ಇದೇ ಮೊದಲಲ್ಲ. ಪಹಲ್ಗಾಮ್ ದಾಳಿ ಬಗ್ಗೆ ಸಚಿವ ಆರ್.ವಿ. ತಿಮ್ಮಾಪುರ ಕೊಟ್ಟಿರುವಂತಹ ಹೇಳಿಕೆ ಇದು. ಕಾರ್ಗಿಲ್ ಯುದ್ಧ ಆದಾಗ ಪುಲ್ವಾಮಾದಲ್ಲಿ ಫೇಲ್ ಆಗಿತ್ತು. ಇವಾಗ ಮತ್ತೆ ದೇಶದಲ್ಲಿ ಬೇಹುಗಾರಿಕೆ ಫೇಲ್ಯೂರ್ ಆಗಿದೆ ಅನ್ನುವಂತಹ ಹೇಳಿಕೆ ಬಾಗಲಕೋಟೆಯಲ್ಲಿ ಸಚಿವ ಆರ್.ವಿ. ತಿಮ್ಮಾಪುರ ಕೊಟ್ಟಿರುವಂತಹ ರಿಯಾಕ್ಷನ್ ಇದು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಅಬಕಾರಿ ಸಚಿವ ಆರ್.ವಿ. ತಿಮ್ಮಾಪುರ ಕೊಟ್ಟಿರುವಂತಹ ಹೇಳಿಕೆ ಇದು. ಆ ದೇಶದಲ್ಲಿ ಬೇಹುಗಾರಿಕೆ ಫೇಲ್ಯೂರ್ ಆಗ್ತಿರೋದು ಇದೇ ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಆಗಿತ್ತು ಕಾರ್ಗಿಲ್ ಯುದ್ಧ ಆದಂತಹ ಸಂದರ್ಭದಲ್ಲಿ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ಬೇಹುಗಾರಿಕೆ ಫೇಲ್ಯೂರ್ ಆಗ್ತಕ್ಕಂಥದ್ದು ಬಿಜೆಪಿ ಸರ್ಕಾರದ ಮೊದಲಲ್ಲ. ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯಿತು, ಪುಲ್ವಾಮಾ ಇದರಲ್ಲಿ ಫೇಲ್ ಆಯಿತು, ಮತ್ತೆ ಇವಾಗ ಇದನ್ನು ಕೇಳಿದರೆ ಹಿಂದೂ ಐ ಡಿ ಕಾರ್ಡ್ ನೋಡಿತು ಗುಂಡು ಹೊಡೆದ್ರು. ಮುಸ್ಲಿಮ್ನ ಕೊಂದಿಲ್ಲ ಅವರು. ಯಾರೇ ಸತ್ರು ಅದನ್ನು ರಾಜಕೀಯವಾಗಿ ಹೆಂಗೆ ಲಾಭ ತಗೋಬೇಕು ಅನ್ನೋದೇ ನಿಮ್ಮ ಧ್ಯೇಯ ಆದರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕಂತೀವಿ? ಏನು ರೀ ಇದು? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸಬೇಕು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದರು. ಏನು ಇದಕ್ಕೆಲ್ಲ ಅಂತಾರೆ? ಚುನಾವಣೆ ಬಂದಾಗ ಕಾರವಾರದಾಗ ಯಾರು ಸತ್ರು ಮುಸ್ಲಿಮೇ ಕೊಂದರು. ಆನಂತರ ಅಸಹಜ ಸಾವತ್ತು ಬಂದು ಆತು ಇಲೆಕ್ಷನ್ ಮಾಡಿದ್ರು. ಹಿಂದೂಗಳನ್ನ ಒಂದು ಗುಡಿಸ್ಕೊಳ್ಳೋದು. ಬೇಹುಗಾರಿಕೆ ಫೇಲ್ಯೂರ್ ಆಗ್ತಿರೋದು ಇದೇ ಮೊದಲಲ್ಲ. ಪಹಲ್ಗಾಮ್ ದಾಳಿ ಬಗ್ಗೆ ಸಚಿವ ಆರ್.ವಿ. ತಿಮ್ಮಾಪುರ ಕೊಟ್ಟಿರುವಂತಹ ಹೇಳಿಕೆ ಇದು. ಕಾರ್ಗಿಲ್ ಯುದ್ಧ ಆದಾಗ ಪುಲ್ವಾಮಾದಲ್ಲಿ ಫೇಲ್ ಆಗಿತ್ತು. ಇವಾಗ ಮತ್ತೆ ದೇಶದಲ್ಲಿ ಬೇಹುಗಾರಿಕೆ ಫೇಲ್ಯೂರ್ ಆಗಿದೆ ಅನ್ನುವಂತಹ ಹೇಳಿಕೆ ಬಾಗಲಕೋಟೆಯಲ್ಲಿ ಸಚಿವ ಆರ್.ವಿ. ತಿಮ್ಮಾಪುರ ಕೊಟ್ಟಿರುವಂತಹ ರಿಯಾಕ್ಷನ್ ಇದು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಅಬಕಾರಿ ಸಚಿವ ಆರ್.ವಿ. ತಿಮ್ಮಾಪುರ ಕೊಟ್ಟಿರುವಂತಹ ಹೇಳಿಕೆ ಇದು. ಆ ದೇಶದಲ್ಲಿ ಬೇಹುಗಾರಿಕೆ ಫೇಲ್ಯೂರ್ ಆಗ್ತಿರೋದು ಇದೇ ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಆಗಿತ್ತು ಕಾರ್ಗಿಲ್ ಯುದ್ಧ ಆದಂತಹ ಸಂದರ್ಭದಲ್ಲಿ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ಬೇಹುಗಾರಿಕೆ ಫೇಲ್ಯೂರ್ ಆಗ್ತಕ್ಕಂಥದ್ದು ಬಿಜೆಪಿ ಸರ್ಕಾರದ ಮೊದಲಲ್ಲ. ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯಿತು, ಪುಲ್ವಾಮಾ ಇದರಲ್ಲಿ ಫೇಲ್ ಆಯಿತು, ಮತ್ತೆ ಇವಾಗ ಇದನ್ನು ಕೇಳಿದರೆ ಹಿಂದೂ ಐ ಡಿ ಕಾರ್ಡ್ ನೋಡಿತು ಗುಂಡು ಹೊಡೆದ್ರು. ಮುಸ್ಲಿಮ್ನ ಕೊಂದಿಲ್ಲ ಅವರು. ಯಾರೇ ಸತ್ರು ಅದನ್ನು ರಾಜಕೀಯವಾಗಿ ಹೆಂಗೆ ಲಾಭ ತಗೋಬೇಕು ಅನ್ನೋದೇ ನಿಮ್ಮ ಧ್ಯೇಯ ಆದರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕಂತೀವಿ? ಏನು ರೀ ಇದು? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸಬೇಕು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದರು. ಏನು ಇದಕ್ಕೆಲ್ಲ ಅಂತಾರೆ? ಚುನಾವಣೆ ಬಂದಾಗ ಕಾರವಾರದಾಗ ಯಾರು ಸತ್ರು ಮುಸ್ಲಿಮೇ ಕೊಂದರು. ಆನಂತರ ಅಸಹಜ ಸಾವತ್ತು ಬಂದು ಆತು ಇಲೆಕ್ಷನ್ ಮಾಡಿದ್ರು. ಹಿಂದೂಗಳನ್ನ ಒಂದು ಗುಡಿಸ್ಕೊಳ್ಳೋದು, ಓಟ್ ಹಾಕಿಸ್ಕೊಳ್ಳೋದು, ಇಲೆಕ್ಷನ್ ಮಾಡೋದು ಎಲ್ಲವೂ